ಅವ್ರಿಗೂ ನಿಮ್ಗಳು ಸ್ಟಾರ್ಟ್ ಮಾಡೋದಾದ್ರೆ ನಮಸ್ತೆ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಬ್ಯಾಲೆನ್ಸ್ ಶೀಟ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತಿಳ್ಕೊಳ್ತಾ ಇದ್ವಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟು. ನಿಮ್ಮ ಮುಂದಿನ ಕಾಮರ್ಸ್ ಜೀವನಕ್ಕೆ ಇದು ತುಂಬ ಸಹಾಯಕಾರಿಯಾಗಿದೆ. ನೀವು ಎಲ್ಲ ಸೆಕ್ಷನ್ನಲ್ಲಿ ಹೋದರು, ಅಂದರೆ ಯಾವುದೇ ಒಂದು ಜಾಬ್ ಸೆಕ್ಷನ್ ಹೋಗಲಿ ಅಥವಾ ಮುಂದೆ ನೀವು ಎಜುಕೇಷನ್ ಸೆಕ್ಷನ್ ಹೋಗಲಿ, ಯಾವುದೇ ಒಂದು ಸೆಕ್ಷನ್ಗೆ ಹೋದರೂ ಈ ಬ್ಯಾಲೆನ್ಸ್ ಶೀಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಬ್ಯಾಲೆನ್ಸ್ ಶೀಟಲ್ಲಿ 2 ಭಾಗಗಳು ಬರ್ತವೆ. ಅದು ನಾನು ಮುಂದೆ ಹೇಳ್ತೀನಿ. ಅವು ಹೆಂಗಪ್ಪ ಅಂದರೆ, ಫಸ್ಟ್ ಬೇಸಿಕ್ ಹೋಗೋಣ. ಈ ಡೆಫಿನೇಷನು ಅಬ್ಜೆಕ್ಟಿವ್ ಎಲ್ಲ ಬಿಡ್ರಿ ಫಸ್ಟು. ಪ್ರತಿಯೊಂದು ಕಾಲೇಜಲ್ಲಿ ಅಥವಾ ಪ್ರತಿಯೊಂದು ಟೀಚರ್ಸ್ ಏನು ಹೇಳ್ತಾರೆ, ಡೆಫಿನೇಷನ್ ಹಿಂಗಿರುತ್ತೆ, ಅಬ್ಜೆಕ್ಟಿವ್ಸ್ ಹಂಗಿರುತ್ತೆ, ಅದೆಲ್ಲ ಬೇಡ. ಸೊ ಫಸ್ಟ್ ಆಫ್ ಆಲ್ ನಾವು ಬ್ಯಾಲೆನ್ಸ್ ಶೀಟ್ ಅಂದರೆ ಏನು, ಬ್ಯಾಲೆನ್ಸ್ ಶೀಟ್ಗೆ ಕನ್ನಡದಲ್ಲಿ ಏನಂತ ಕರಿತೀವಿ, ಮತ್ತು ಬ್ಯಾಲೆನ್ಸ್ ಶೀಟ್ನ ಬೇಸಿಕ್ ಅರ್ಥ ಏನು. ಈ ಬ್ಯಾಲೆನ್ಸ್ ಶೀಟ್ದಲ್ಲಿ 2 ಭಾಗಗಳು ಬರ್ತವೆ. ಅದ್ರ ಬಗ್ಗೆ ತುಂಬ ಇಂಪಾರ್ಟೆಂಟಾಗಿ ತಿಳ್ಕೊಳ್ಬೇಕಾಗಿದ್ದು ನೀವು. ಇಲ್ಲೇ ನಾನು ಬರೆಸ್ತೀನಿ. ಒಂದು ಲ್ಯಾಬಿಲಿಟೀಸ್ ಅಂತ ಕರಿತೀವಿ. ಫಸ್ಟ್ ಭಾಗ ಲ್ಯಾಬಿಲಿಟೀಸ್ ಅಂತ ಕರಿತೀವಿ. ಇನ್ನೊಂದು ಭಾಗ ಅಸೆಟ್ಸ್ ಅಂತ ಕರಿತೀವಿ. ಬ್ಯಾಲೆನ್ಸ್ ಶೀಟಲ್ಲಿ 2 ಭಾಗಗಳು ಬರ್ತವೆ. ಒಂದು ಲ್ಯಾಬಿಲಿಟೀಸು, ಒಂದು ಅಸೆಟ್ಸ್. ಅರ್ಥ ಆಗ್ತಿದೆಯಾ? ಈ ಎರಡೂದ್ರ ಬಗ್ಗೆ ನಾನು ಏನು ಮಾಡ್ತೀನಪ್ಪ ಅಂದರೆ, ಈ ಮೀನಿಂಗು ಮತ್ತು ಡೆಫಿನೇಷನ್ ಆಗಿದ ತಕ್ಷಣ, ಅಬ್ಜೆಕ್ಟಿವ್ಸ್ ಆಗಿದ ತಕ್ಷಣ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ. ಲ್ಯಾಬಿಲಿಟೀಸ್ ಮತ್ತು ಅಸೆಟ್ಸ್ ನೆನ್ಪಿಟ್ಕೊಳ್ರಿ. ತುಂಬ ಇಂಪಾರ್ಟೆಂಟ್ ಇತ್ತು. ಅದ್ರ ಬಗ್ಗೆ ಆಮೇಲೆ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡೋಣ, ನಾವು ಡೆಫಿನೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಲೆನ್ಸ್ ಶೀಟ್ ಅಂದರೆ ತಿಳ್ಕೊಳ್ಳೋಣ. ಓಕೆ, ಕನ್ನಡದಲ್ಲಿ ಬ್ಯಾಲೆನ್ಸ್ ಶೀಟ್ ಅಂದರೆ ಏನು ಹಾಗಾದರೆ? ವಾಟ್ ಈಸ್ ಮೀನ್ ಬೈ ಬ್ಯಾಲೆನ್ಸ್ ಶೀಟ್? ಕಾಮರ್ಸ್ ವಿದ್ಯಾರ್ಥಿಗಳು ನೀವು ಬ್ಯಾಲೆನ್ಸ್ ಶೀಟ್ ಅಂದರೆ ಏನು, ನಿಮಗೆ ಫಸ್ಟ್ ಟೈಮ್ ಈ ವರ್ಡ್ ಗೊತ್ತಾಗಿದೆಯಾ ಅಥವಾ ಮೊದಲೇ ಗೊತ್ತಾಗಿದೆಯಾ? ಫಸ್ಟ್ ಟೈಮಾ? ಯಾಕೆ ನಾನು ಹೇಳಿಲ್ವಾ? ಇಂಪಾರ್ಟೆಂಟ್ ವರ್ಡ್ಸ್ ಕೊಟ್ಟಿದ್ದೆ, ಅದರಲ್ಲಿ ಬ್ಯಾಲೆನ್ಸ್ ಶೀಟ್ ಅನ್ನೋದು ಬರ್ಸಿದ್ನಾ ಇಲ್ವಾ? ಬರ್ಸಿಲ್ಲ ಅನಿಸುತ್ತೆ. ಬರ್ಸಿಲ್ಲ. ಅಸೆಟ್ಸ್ ಮತ್ತು ಲ್ಯಾಬಿಲಿಟೀಸ್ ಬಗ್ಗೆ ಬರೆದಿದೆ, ಆದರೆ ಬ್ಯಾಲೆನ್ಸ್ ಶೀಟ್ ಅನ್ನೋದ್ರ ಬಗ್ಗೆ ಬರ್ಸಿಲ್ಲ. ಓಕೆ, ನಿಮಗೊಂದು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ. ಬ್ಯಾಲೆನ್ಸ್ ಶೀಟ್ಗೆ ಕನ್ನಡದಲ್ಲಿ ನಾವು ಏನಂತ ಕರಿತೀವಿ, ಇದು ನಿಮಗೆ ಹೋಮ್ವರ್ಕು. ನಾಳೆ ಕ್ಲಾಸಲ್ಲಿ ಇದನ್ನು ನಾನು ಹೇಳಬೇಕು. ಫಸ್ಟ್ ನಿಮಗೆ ಕೇಳೇ ನಾನು ಏನು ಮಾಡ್ತೀನಿ, ಮುಂದಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗಾದರೆ ಒಂದು ಹೋಮ್ವರ್ಕ್, ಇದನ್ನು ಕನ್ನಡದಲ್ಲಿ ಏನಂತ ಕರಿತೀವಿ, ಬ್ಯಾಲೆನ್ಸ್ ಶೀಟ್. ಅದ್ರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ. ಬ್ಯಾಲೆನ್ಸ್ ಶೀಟ್ ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ, ಆದರೆ ಅದು ಕನ್ನಡದಲ್ಲಿ ಏನಂತಾರೆ ಅಂತ ನೀವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಂಬರ್ಬೇಕು. ಹೋಮ್ವರ್ಕ್ ನಂಬರ್ 1. ಇನ್ನು ಡೆಫಿನೇಷನ್ಗೆ ಹೋಗೋಣ. ಅಕಾರ್ಡಿಂಗ್ ಟು ಜೆ.ಆರ್. ಬಾಟ್ಲಿ ಬಾಯ್, ಅಕಾರ್ಡಿಂಗ್ ಟು ಜೆ.ಆರ್. ಬಾಟ್ಲಿ ಬಾಯ್, ಎ ಬ್ಯಾಲೆನ್ಸ್ ಶೀಟ್ ಈಸ್ ಎ ಸ್ಟೇಟ್ಮೆಂಟ್. ಹೌದಾ? ಬ್ಯಾಲೆನ್ಸ್ ಶೀಟ್ ಒಂದು ಹೇಳಿಕೆ ಅಂತ ಕರೀತಾರೆ. ಇಟ್ ಈಸ್ ಎ ಸ್ಟೇಟ್ಮೆಂಟ್ ಪ್ರಿಪೇರ್ಡ್. ಯಾವಾಗ ಪ್ರಿಪೇರ್ ಮಾಡ್ತಾರೆ ಮತ್ತು ಯಾಕೆ ಪ್ರಿಪೇರ್ ಮಾಡ್ತಾರೆ ಅಂದರೆ, ವಿತ್ ಎ ವ್ಯೂ ಟು ಮೀಜರ್ ಎಕ್ಸಾಕ್ಟ್ ಅಂದರೆ ಪರ್ಫೆಕ್ಟ್, ಎಕ್ಸಾಕ್ಟ್ ಅಂದರೆ ನಿಖರತೆ ಇರುವಂಥದ್ದು. ಪರ್ಫೆಕ್ಟ್ ಫೈನಾನ್ಸಿಯಲ್ ಪೊಸಿಷನ್ ಆಫ್ ಎ ಬಿಸ್ನೆಸ್ ಆನ್ ಪರ್ಟಿಕ್ಯುಲರ್ ಡೇಟ್. ಇಂತಿಷ್ಟು ಡೇಟಿಗೆ ನಮ್ಮ ಫೈನಾನ್ಸ್ ಒಳಗಡೆ ನಮ್ಮ ಆಸ್ತಿಗಳು ಎಷ್ಟಿದ್ದಾವೆ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಅಸೆಟ್ಸು, ಲ್ಯಾಬಿಲಿಟೀಸು, ಕ್ಯಾಪಿಟಲ್ಸು. ನಮ್ಮ ಆಸ್ತಿಗಳು ಎಷ್ಟಿದ್ದಾವೆ, ನಮ್ಮ ಹತ್ರ ಸಾಲ ಎಷ್ಟಿದೆ, ನಮ್ಮ ಹತ್ರ ಕ್ಯಾಪಿಟಲ್ ಎಷ್ಟಿದೆ, ಬಂಡವಾಳ ಎಷ್ಟಿದೆ, ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಒಂದು ವ್ಯವಸ್ಥೆಯೇ ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಸಾಲದ ಬಗ್ಗೆ ಹೇಳಿಕೆ ಕೊಡುವಂಥ ಒಂದು ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಾರೆ. ಅವಾಗ ನೀವು ಹೇಳ್ಕೋ ಸರ್ ಬ್ಯಾಲೆನ್ಸ್ ಶೀಟ್. ನಿಮ್ಮ ಆಸ್ತಿಗಳ ಬಗ್ಗೆ ನಿಖರತೆಯನ್ನು ಕೊಡುವಂಥ ಒಂದು ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳಿದಾಗ ಯಾವುದು ಹೇಳ್ತೀರಾ? ಆಸ್ತಿಗಳ ಬಗ್ಗೆ ಯಾವುದು ಹೇಳುತ್ತೆ? ಬ್ಯಾಲೆನ್ಸ್ ಶೀಟ್ ಹೇಳುತ್ತೆ. ಪ್ರಾಫಿಟ್, ನಿಮ್ಮಲ್ಲಿ ಎಷ್ಟು ಪ್ರಾಫಿಟ್ ಇದೆ, ಎಷ್ಟು ಲಾಸ್ ಇದೆ ಅಂತ ಯಾವುದು ಹೇಳುತ್ತೆ? ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆಫ್ ಲಾಸ್. ಇದರ ಹಿಂದಿಂದು ಟ್ರೇಡಿಂಗ್ ಅಕೌಂಟ್ ಮತ್ತು ಫೈನಾನ್ಷಿಯಲ್ ಪ್ರಾಫಿಟ್ ಆಫ್ ಲಾಸ್ ಅಕೌಂಟ್ ನೆನಪಿದೆಯಲ್ಲ, ಅದು ಕೊಡುತ್ತೆ. ಆದರೆ ಇಲ್ಲಿ ಏನು ಕೊಡುತ್ತೆಪ್ಪ ಅಂದರೆ, ನಿಮ್ಮ ಲ್ಯಾಬಿಲಿಟಿ, ನಿಮ್ಮ ಸಾಲ ಎಷ್ಟಿದೆ ಅಥವಾ ಹೊಣೆಗಾರಿಕೆ ಅಂತ ಕರಿತೀವಿ. ಹೊಣೆಗಾರಿಕೆ, ಸಾಲ ಅಂತ ಕರಿತೀವಿ. ಹೊಣೆಗಾರಿಕೆ, ಕ್ಯಾಪಿಟಲ್ ಬಂಡವಾಳ, ನೀವು ಹಾಕಿರುವಂಥ ಬಂಡವಾಳ ಎಷ್ಟು ಹಾಕಿದ್ರಿ, ಎಷ್ಟು ಉಳಿತು, ಅಸೆಟ್ ಆಸ್ತಿಗಳು. ಇದ್ರ ಬಗ್ಗೆ ಏನು ಮಾಡ್ತೇಪ್ಪ ಅಂದರೆ, ಎಕ್ಸಾಕ್ಟ್ ಫೈನಾನ್ಷಿಯಲ್ ಪೊಸಿಷನ್ ಆಫ್ ಎ ಬಿಸ್ನೆಸ್ ಆನ್ ಪರ್ಟಿಕ್ಯುಲರ್ ಡೇಟ್. ಯಾವ ಡೇಟಿಗೆ ಕೊಡುತ್ತೆ? ಪರ್ಟಿಕ್ಯುಲರ್ ಡೇಟಿಗೆ 31/3/2000 ಈ ಡೇಟಿಗೆ ನಮಗೇನು ಕೊಡುತ್ತೆಪ್ಪ ಅಂದರೆ, ಇನ್ಫಾರ್ಮೇಷನ್ನ, ಮಾಹಿತಿಯನ್ನು ಕೊಡುತ್ತೆ. ಯಾವ್ದು ಕೊಡುತ್ತೆ? ಬ್ಯಾಲೆನ್ಸ್ ಶೀಟ್ ಕೊಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಅಕಾರ್ಡಿಂಗ್ ಟು ಜೆ.ಆರ್. ಬಾಟ್ಲಿ ಬಾಯ್ ಅವ್ರು ಏನು ಹೇಳ್ತಾರೆ ಅಂದರೆ, ಬ್ಯಾಲೆನ್ಸ್ ಶೀಟ್ ಇಸ್ ಎ ಸ್ಟೇಟ್ಮೆಂಟ್, ಕರೆಕ್ಟ್ ಇದೆ, ಪ್ರಿಪೇರ್ಡ್ ವಿತ್ ಎ ವ್ಯೂ ಟು ಮೀಜರ್ ಅಂದರೆ ಅಳತೆ ಮಾಡೋಕ್ಕೆ. ಏನನ್ನು ಅಳತೆ ಮಾಡೋಕ್ಕೆ? exact financial position of a business
ಎಕ್ಸಾಕ್ಟ್ ಫೈನಾನ್ಷಿಯಲ್ ಪೊಸಿಷನ್ ನಮ್ಮದು ಎಷ್ಟಿದೆ ಅದನ್ನು ಅಳತೆ ಮಾಡೋಕ್ಕೆ ಏನು ಮಾಡುತ್ತಪ್ಪ ಅಂದರೆ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ನ ಯೂಸ್ ಮಾಡ್ತೀವಿ, ಅದರಲ್ಲಿ ಬ್ಯಾಲೆನ್ಸ್ ಶೀಟ್ನ ಯೂಸ್ ಮಾಡ್ತೀವಿ. ಹಾಗಾದರೆ ಬ್ಯಾಲೆನ್ಸ್ ಶೀಟ್ನ ಪ್ರಮುಖ ಉದ್ದೇಶ ಏನು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಮುಖ ಉದ್ದೇಶ ಟು ಫೈಂಡ್ ಔಟ್ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್. ಟ್ರೇಡಿಂಗ್ ಅಕೌಂಟ್ ಪ್ರಮುಖ ಉದ್ದೇಶ ಟು ಫೈಂಡ್ ಔಟ್ ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್. ಇಲ್ಲಿ ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂದರೆ ಟು ನೋ, ತಿಳಿದುಕೊಳ್ಳೋದು. ನೋ ಅಂದರೆ ತಿಳಿದುಕೊಳ್ಳೋದು. ಟು ನೋ ದ ಫೈನಾನ್ಷಿಯಲ್ ಪೊಸಿಷನ್, ನಮ್ಮ ಪೊಸಿಷನ್ ಏನಿದೆ ಆ ಪೊಸಿಷನನ್ನು ತಿಳಿಸ್ಕೊಡೋದು ಯಾವುದಪ್ಪ ಅಂದರೆ, ಬಿಸ್ನೆಸ್ನ ಪೊಸಿಷನ್ ತಿಳಿಸ್ಕೊಡೋದು ಯಾವುದಪ್ಪ ಅಂದರೆ ಒಂದು ಬ್ಯಾಲೆನ್ಸ್. ಇದರ ಪ್ರಮುಖ ಉದ್ದೇಶ. ಎರಡನೇದೇನು? ಪ್ರೊವೈಡ್, ನಮಗೆ ಒದಗಿಸುವುದು. ಏನನ್ನು ಒದಗಿಸ್ಕೊಡುತ್ತೆ? ಇನ್ಫಾರ್ಮೇಷನ್ ಒದಗಿಸೋದು. ಯಾವುದ್ರ ಬಗ್ಗೆ? ಅಬೌಟ್ ಅಂದರೆ ಯಾವುದ್ರ ಬಗ್ಗೆ? ವೇರಿಯಸ್ ಅಸೆಟ್ಸ್, ಆಸ್ತಿಗಳು, ಸಾಲ, ಲ್ಯಾಬಿಲಿಟೀಸ್ಗಳ ಬಗ್ಗೆ, ಕ್ಯಾಪಿಟಲ್ ಬಗ್ಗೆ ಏನು ಮಾಡುತ್ತಪ್ಪ ಅಂದರೆ ಇನ್ಫಾರ್ಮೇಷನ್ನ ಒದಗಿಸ್ಕೊಡುತ್ತೆ. ಇದು ಎರಡನೇ ಆಬ್ಜೆಕ್ಟಿವ್. ಮೂರನೇ ಆಬ್ಜೆಕ್ಟಿವ್ ಟು ನೋ ಅಬೌಟ್, ನಾವು ಕಂಡುಕೊಳ್ತೀವಿ ಏನನ್ನು, ನಮ್ಮದು ಸಾಲ್ವೆನ್ಸಿ ಎಷ್ಟಿದೆ. ಸಾಲ್ವೆನ್ಸಿ ಅಂದರೆ ಮರುಪಾವತಿ ಎಷ್ಟು ಮಾಡಬೇಕಾಗಿದೆ, ನಾವು ಎಷ್ಟು ಸಾಲ ತೊಗೊಂಡಿದ್ವಿ, ಅದು ಎಷ್ಟು ವಾಪಸ್ ಕೊಡಬೇಕಾಗಿದೆ. ಸಾಲ್ವೆನ್ಸಿ ಅಂದರೆ ಮರುಪಾವತಿ. ಅರ್ಥ ಇದೆಯಾ? ಇದ್ರ ಬಗ್ಗೆ ತಿಳಿಸ್ಕೊಡುತ್ತೆ. ಇನ್ನೂ ತುಂಬ ಇದೆ, ಇಷ್ಟೇ ನಾನು ಇಂಪಾರ್ಟೆಂಟಾಗಿ ಬರ್ಸಿರೋದು. ಭಾಳ ಅಂದರೆ ಭಾಳ ಅದೇ ಬ್ಯಾಲೆನ್ಸ್ ಶೀಟ್ ತಿಳ್ಕೊಳ್ಳೋದು. ಸೊ ಅದನ್ನೇನು ಮಾಡ್ತಾ ಇದ್ದಾರೆ, ಸ್ವಲ್ಪ ಬೇಸಿಕ್ಕಾಗಿ ಹೇಳ್ತೀನಿ. ಇದು ಥೆರಟಿಕಲಿ ನಿಮಗೆ ಬುಕ್ಸಲ್ಲಿ ಕೊಟ್ಟಿರುವಂಥ ಮಾಹಿತಿ. ನಾನೇನು ಮಾಡ್ತೀನಿ, ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಅರ್ಥ ಮಾಡ್ಕೊಳ್ರಿ. ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಶೀಟ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಅದಕ್ಕಾಗಿ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಸ್ವಲ್ಪ ಬೇಸಿಕ್ ಹೋಗೋಣ, ಪ್ರಾಬ್ಲಮ್ ಆಮೇಲೆ ಸಾಲ್ವ್ ಮಾಡೋಕ್ಕೆ ಬರುತ್ತೆ ನಮಗೆ. ಆದರೆ ಬ್ಯಾಲೆನ್ಸ್ ಶೀಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಿಮ್ಗೆ ಆಗಲ್ಲ. ಅದನ್ನೇ ಇವಾಗ ತಿಳಿಸ್ಕೊಡ್ತೀನಿ. ದೊಡ್ಡವ್ರು ಹೇಳಿದ್ದಾರೆ, ಒಂದು ವರ್ಡ್ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಹಾಸಿಗೆ ಇದ್ದಷ್ಟಕ್ಕಿಂತ ಹೆಚ್ಚಿಗೆ ಕಾಲು ಚಾಚಿದ್ರೆ ಏನಾಗತ್ತೆ? ತಣ್ಣೆ ಹತ್ತತಿ. ಅದಾ? ಹಾಂ, ಹಂಗಲ್ಲ. ಬ್ಯಾಲೆನ್ಸ್ ಶೀಟ್ಗೆ ಅನ್ವಯ ಆಗ್ತೈತಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ನಮ್ದು ಎಷ್ಟು ಹಾಸಿಗೆ ಇದೆ ಅಷ್ಟೇ ಕಾಲು ಚಾಚು. ಹಾಗೆ ಬ್ಯಾಲೆನ್ಸ್ ಶೀಟ್ ಕೂಡ. ಓಕೆ, ಒಂದು ಎಕ್ಸಾಂಪಲ್ ತೊಗೋಣ. ಇಲ್ಲಿ ಏನೋ ವ್ಯಕ್ತಿ, ಒಬ್ಬ ಪರ್ಸನ್ ಇದ್ದಾರೆ. ಎಕ್ಸಾಂಪಲ್ ತೊಗೋತೀನಿ, ಬ್ಯಾಲೆನ್ಸ್ ಶೀಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಏನೋ ಒಬ್ಬ ವ್ಯಕ್ತಿ ಏನು ಮಾಡ್ಬೇಕಂತಿದ್ದಾನಪ್ಪ ಅಂದರೆ, ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾನೆ. ಏನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾನೆ? ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ದಾನೆ. ಅವನು ಪ್ಲ್ಯಾನ್ ಹಾಕ್ತಾನೆ, 50 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾನೆ. ಎಷ್ಟು? 50 ಲಕ್ಷ, 50 ಲ್ಯಾಕ್ ರುಪೀಸ್ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದಾನೆ. ಓಕೆ, ಒಪ್ಕೊಳ್ತೀನಿ. ಅವನ ಹತ್ರ ಈಗ 50 ಲಕ್ಷ ಇಲ್ಲ. ಅವನ ಹತ್ರ 50 ಲಕ್ಷ ಇಲ್ಲ. ಅವನ ಹತ್ರ ಇದೆ ಎಷ್ಟಪ್ಪ ಅಂದರೆ, ಅವನ ಕ್ಯಾಪಿಟಲ್, ಓನ್ ಕ್ಯಾಪಿಟಲ್ ಅವನ ಹತ್ರ ಇರೋದು 10 ಲಕ್ಷ ಅಮೌಂಟ್ ಇದೆ. ಎಷ್ಟು ಅಮೌಂಟ್ ಇದೆ? 10 ಲ್ಯಾಕ್ ರುಪೀಸ್ ಇದೆ. ಹಾಗಾದರೆ ಇನ್ನೂ ಅವ್ನಿಗೆ ಎಷ್ಟು ಬೇಕು? 40 ಲಕ್ಷ ಬೇಕು. ರೈಟ್, ಓಕೆ, ಒಪ್ಕೊಳ್ತೀನಿ. ಹಾಗಾದರೆ ಬ್ಯಾಂಕಿಗೆ ಹೋಗ್ತಾನೆ. ಎಲ್ಲಿಗೆ ಹೋದ? ಬ್ಯಾಂಕಿಗೆ ಹೋದ. ಬ್ಯಾಂಕ್ ಲೋನ್ ಮಾಡ್ತಾನೆ. ಬ್ಯಾಂಕಿಂದ ಲೋನ್ ಮಾಡ್ತಾನೆ. ಅವನಿಗೆ ಎಷ್ಟು ಸಿಗುತ್ತೆ? ಬ್ಯಾಂಕಿನಿಂದ ಲೋನ್ ಮಾಡಿದ ಅವನಿಗೆ 30 ಲಕ್ಷ ರೂಪಾಯಿ ಸಿಗುತ್ತೆ. ಎಷ್ಟು ಸಿಕ್ತು? 30 ಲಕ್ಷ ಸಿಕ್ತು. ಅವನ ಕ್ಯಾಪಿಟಲ್ ಎಷ್ಟಿದೆ? ಕ್ಯಾಪಿಟಲ್ ಅವನು ಹಾಕಿರೋಂಥ ಬಂಡವಾಳ ಎಷ್ಟಿದೆ? 10 ಲಕ್ಷ. ಅವನು ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದಾನೆ? ವೆರಿ ಗುಡ್. ಅರ್ಥ ಆಯ್ತಾ? ಕ್ರೆಡಿಟರ್ಸ್ 10 ಲಕ್ಷದ್ದು ಸಾಲ ತರಬೇಕು ಅಂದ್ಕೊಂಡಿದ್ದ. ಏನು ತರಬೇಕು ಅಂದ್ಕೊಂಡಿದ್ದವನು? ವಸ್ತುಗಳನ್ನ ತಂದು ಮಾರಾಟ ಮಾಡಬೇಕು ಅಂದ್ಕೊಂಡಿದ್ದ. ಫಾರ್ ಎಕ್ಸಾಂಪಲ್, ಅವನು ಏನು ಬಿಸ್ನೆಸ್ ಮಾಡ್ತಿದ್ದಾನೆ ಅದನ್ನೂ ಹೇಳ್ತೀನಿ. ಫ್ರಿಜ್ ಅಂಗಡಿ ಇದೆ ಅಂದರೆ ಫ್ರಿಜ್ದೊಂದು ಸ್ಟೋರ್ ಇದೆ, ಅಂದರೆ ಫ್ರಿಜ್ನ ಮಾರಾಟ ಮಾಡೋಂಥ ಒಂದು ಮಳಿಗೆ ಇದೆ. ಓಕೆ, ಅಥವಾ ವಾಷಿಂಗ್ ಮಷಿನ್ ಅಥವಾ ಫ್ರಿಜ್ ಇರುತ್ತಲ್ಲ, ನೆನಪಿದೆಯಲ್ಲ ಫ್ರಿಜ್ಜು? ಇಲ್ಲ, ವಾಷಿಂಗ್ ಮಷಿನ್ ತೊಗೋಣ. ಬೆಟರ್ ನಿಮ್ಗೆಲ್ಲರಿಗೂ ಯಾರೋದಕ್ಕಿಂತ ಟಿ ವಿ ಶೋರೂಮ್ ಬೆಟರ್, ಅದೇ ನಿಮಗೆ ಯೂಸ್ ಆಗುತ್ತೆ. ಟಿ ವಿ ಶೋರೂಮ್ ಇಡ್ತಾ ಇದ್ದಾನೆ. ಅವನ ಹತ್ರ ಎಷ್ಟಿದೆ ಕ್ಯಾಪಿಟಲು? ಸ್ವಂತ 10 ಲಕ್ಷ ಇದೆ. ಬ್ಯಾಂಕಿಂದ ಲೋನ್ ಎಷ್ಟು ತೊಗೊಂಡ? 30 ಲಕ್ಷ ತೊಗೊಂಡ. ಇನ್ನು ಅವ್ನಿಗೆ ಎಷ್ಟು ಬೇಕು? ವೆರಿ ಗುಡ್. ಈಗ 10 ಲಕ್ಷ ಹೆಂಗೆ ಇನ್ವೆಸ್ಟ್ ಮಾಡ್ತಾನೆ ಅಂದರೆ, ಟಿ ವಿಯನ್ನು ಅಂದರೆ ಕೊಳ್ತಾನೆ, ಪರ್ಚೇಸ್ ಮಾಡ್ತಾನೆ. ಅಂದರೆ ಕ್ರೆಡಿಟರ್ಸ್ ಕ್ರಿಯೇಟ್ ಆಗ್ತಾರೆ ಅಂತ ತಿಳ್ಕೊಣ. ಕ್ರೆಡಿಟರ್ಸ್ ಅವರಿಗೆ ಸಾಲ ಕೊಟ್ಟಂಥ ವ್ಯಕ್ತಿಗಳು. ಕ್ರೆಡಿಟರ್ಸ್ ಏನು ಮಾಡ್ತಾರೆ ಅಂದರೆ, ಒಂದು 10 ಲಕ್ಷ ರೂಪಾಯಿ ಕೊಡ್ತಾರೆ. ಯಾರೋ ಒಬ್ರು ಸಾಲ ಕೊಟ್ಟರು ಅಂತ ತಿಳ್ಕೊಣ. ಟೋಟಲ್ ಎಷ್ಟಾಯ್ತು ಹಾಗಾದರೆ? 50 ಲಕ್ಷ ಆಯಿತು. ಯೋಚನೆ ಮಾಡಿ, ಬಿಸ್ನೆಸ್ಸಲ್ಲಿ ಕ್ಯಾಪಿಟಲ್ 10 ಲಕ್ಷ ಹಾಕಿದ್ದಾನೆ, ಬ್ಯಾಂಕಿಂದ ಲೋನ್ ತೊಗೊಂಡಿದ್ದಾನೆ 30 ಲಕ್ಷ, 10 ಲಕ್ಷ ಕ್ರೆಡಿಟರ್ಸ್ ಸಾಲ ಕೊಟ್ಟಿದ್ದಾರೆ. ಈಗ ಈ ಅಮೌಂಟ್ದಿಂದ ನಾವು ಏನೇನು ಖರೀದಿ ಮಾಡ್ತಾನೆ? ಈ ಕಡೆ
ಫಸ್ಟು ಅವ್ನಿಗೆ ಏನು ಬೇಕು? ಬಿಲ್ಡಿಂಗ್ ಬೇಕಾ ಬೇಡವಾ? ಒಂದು ಜಾಗ ಬೇಕಾ ಬೇಡವಾ? ಬಿಲ್ಡಿಂಗ್ ತೊಗೊಂಡ 10 ಲಕ್ಷ ಕೊಟ್ಟು ಒಂದು ಬಿಲ್ಡಿಂಗ್ನ ಪರ್ಚೇಸ್ ಮಾಡ್ದ. ಓಕೆ, ಒಪ್ಕೊಳ್ತೀರಲ್ಲ? ಬಿಸ್ನೆಸ್ ಮಾಡ್ಬೇಕಾದ್ರೆ ಏನು ಬೇಕು? ಇಂಪಾರ್ಟೆಂಟು ಬಿಲ್ಡಿಂಗ್ ಬೇಕು. ಬಿಲ್ಡಿಂಗ್ ಆಯಿತು. ಬಿಲ್ಡಿಂಗ್ ಒಳಗಡೆ ಫರ್ನಿಚರ್ ಬೇಡವಾ? ಫರ್ನಿಚರ್ ಕೂಡ ತೊಗೊಂಡ, ಕುತ್ಕೊಳ್ಳೋಕ್ಕೆ ಅದು ಇದು ಅಂತೇಳಿ ಫರ್ನಿಚರ್ನ ತೊಗೊಂಡ. ಎಷ್ಟಪ್ಪ ಅಂದರೆ ಅದೊಂದು 2 ಲಕ್ಷ ರೂಪಾಯಿ ಆಯಿತು ಅಂತ ತಿಳ್ಕೊಂಡು. ಎಷ್ಟಾಯಿತು? 2 ಲಕ್ಷ. ಓಕೆ, ನೆಕ್ಸ್ಟ್ ಫರ್ನಿಚರ್ ಆಗಿದ ತಕ್ಷಣ ಒಳಗಡೆ ಇನ್ನೂ ಏನು ಬೇಕು? ಸ್ವಲ್ಪ ಮಷಿನರಿಗಳು ಬೇಕಾ ಬೇಡವಾ? ಸೊ ಮಷಿನರಿಗಳು ಸ್ವಲ್ಪ ಇರ್ತವೆ. ಅಂದರೆ ಟಿ ವಿ ಫಿಟ್ಟಿಂಗ್ ಮಾಡೋದು ಅದು ಇದು ಅಂತೇಳಿ ಮಷಿನರಿ ಒಂದು 5 ಲಕ್ಷ ರೂಪಾಯಿ ತೊಗೊಳ್ತಾನೆ. ಎಷ್ಟೊತ್ತು ತೊಗೊಂಡ? 5 ಲಕ್ಷ ರೂಪಾಯಿ ತೊಗೊಂಡ. ಫಸ್ಟ್ ಬೆಂಚ್ ಬಾ, ಬೇಗ ಬರ್ಬೇಕು. ಮಷಿನರಿ ಎಷ್ಟು ತೊಗೊಂಡ? 5 ಲಕ್ಷ. ಇಷ್ಟಿಗೆ ಕಂಪ್ಲೀಟ್ ಆಯಿತಾ? ಬಿಸ್ನೆಸ್ ಇಲ್ಲಿಗೆ ಕಂಪ್ಲೀಟ್ ಆಯಿತಾ? ಇಲ್ಲ. ಏನು ತೊಗೋತಾನೆ ಮತ್ತೆ ಏನು ಖರೀದಿ ಮಾಡ್ಬೋದು? ವೆಹಿಕಲ್ಸ್ ಬೇಕಾ ಬೇಡವಾ? ಟಿ ವಿಯನ್ನು ತರೋದು, ಟಿ ವಿಯನ್ನು ಮಾರಾಟ ಮಾಡೋದು, ಅವಕ್ಕೆಲ್ಲ ಏನು ಬೇಕು? ವೆಹಿಕಲ್ಸ್ ಬೇಕಾ ಬೇಡವಾ? ವೆಹಿಕಲ್ಸ್ ತೊಗೊಂಡ. ವೆಹಿಕಲ್ಸ್ಗೆ 6 ಲಕ್ಷ ರೂಪಾಯಿ ಆಯಿತು. 6 ಲಕ್ಷ ಬೇಡ, ವೆಹಿಕಲ್ ಸ್ವಲ್ಪ ದೊಡ್ಡದೇ ತೊಗೊಂಡ. 15 ಲಕ್ಷ ರೂಪಾಯಿ ಆಯ್ತು ತಿಳ್ಕೊಳ್ಳೋಣ. ಎಷ್ಟಾಯಿತು? 15 ಲಕ್ಷ. ಟೋಟಲ್ ಮಾಡಿ ಹಂಗೆ. ಇದಕ್ಕೆ ಟ್ಯಾಲಿ ಆಗಬೇಕು, ಇದಕ್ಕೆ ಟ್ಯಾಲಿ ಆಗಬೇಕು. ಇದಕ್ಕಿಂತ ಜಾಸ್ತಿ ಆದರೆ ನನಗೆ ಹೇಳಬೇಕು. ನೀವು ಈ 50 ಲಕ್ಷಕ್ಕಿಂತ ಅಲ್ಲಿ ಜಾಸ್ತಿ ಹೋಗ್ತಾ ಇದ್ದರೆ ನನಗೆ ಹೇಳಬೇಕು. 32 ಲಕ್ಷ ಆಯಿತು. ವೆಹಿಕಲ್ ಆಯಿತು. ಓಕೆ, ವೆಹಿಕಲ್ ಆಯಿತು. ವೆಹಿಕಲ್ ಆಗಿದ ತಕ್ಷಣ ಏನು ಮಾಡ್ತಾನಪ್ಪ ಅಂದರೆ ಕಂಪ್ಯೂಟರ್ಸ್ ತೊಗೋಬೇಕಾ ಬೇಡವಾ? ಕಂಪ್ಯೂಟರ್ಸ್ ಎದಕ್ಕೆ ಯೂಸ್ ಆಗುತ್ತೆ? ಬಿಸ್ನೆಸ್ಸನ್ನು ರನ್ ಮಾಡೋಕ್ಕೆ, ಎಷ್ಟು ಬಂತು ಎಷ್ಟು ಹೋಯಿತು, ಸ್ಟಾಕನ್ನು ಪ್ರಿಪೇರ್ ಮಾಡೋಕ್ಕೆ, ಅಕೌಂಟ್ ಮಾಡೋಕ್ಕೆ, ಆಡಿಟ್ ಮಾಡೋಕ್ಕೆ ಏನು ಬೇಕು? ಕಂಪ್ಯೂಟರ್ ಬೇಕು. ಒಂದು ಕಂಪ್ಯೂಟರ್ ಇರಲೇಬೇಕು. ಪರ್ಚೇಸ್ ಸೇಲ್ಸ್ ಮಾಡೋಕ್ಕೆ ಕಂಪ್ಯೂಟರ್ ಬೇಕಾ ಬೇಡವಾ? ಕಂಪ್ಯೂಟರ್ ತೊಗೊಂಡ. 5 ಕಂಪ್ಯೂಟರ್ ತೊಗೊಂಡಿದ್ದಾನೆ. ಎಷ್ಟಪ್ಪ ಅಂದರೆ ಒಂದು ಕಂಪ್ಯೂಟರ್ಗೆ 50,000. 5 ಕಂಪ್ಯೂಟರ್ಗೆ ಎಷ್ಟಾಯಿತು? 2,50,000 ರೂಪಾಯಿ ತೊಗೊಳ್ಳೋಣ. ಓಕೆ, ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಎಷ್ಟಾಯ್ತು ಟೋಟಲ್? 34 ಲಕ್ಷ. 34 ಲಕ್ಷ 50,000. ಓಕೆ, ಮೈನಸ್ ಮಾಡಿ. 34 ಲಕ್ಷ 50,000 ಮೈನಸ್ 50 ಲಕ್ಷ. ಬ್ಯಾಂಕಲ್ಲಿ 10 ಲಕ್ಷ ಇಟ್ಟಿದ್ದಾನೆ. ಬ್ಯಾಂಕಲ್ಲಿ 10 ಲಕ್ಷ ಇಟ್ಟಿದ್ದಾನೆ. ಎಷ್ಟು ಉಳಿತು ಇನ್ನೂ ಹಾಗಾದ್ರೆ ಅವನ ಹತ್ರ? 5 ಲಕ್ಷ ಕ್ಯಾಶ್. ಅವನ ಹತ್ರ ಕ್ಯಾಶ್ ಇದೆ 5,50,000. ಎಲ್ಲ ಸೇರಿಸಿ ಎಷ್ಟಾಯಿತು? ಲ್ಯಾಬಿಲಿಟಿ ಎಷ್ಟಿದೆ? ಇದಕ್ಕೆ ನಾವು ಲ್ಯಾಬಿಲಿಟಿ ಅಂತ ಕರಿತೀವಿ. ಇದಕ್ಕೆ ನಾವು ಕ್ಯಾಪಿಟಲ್ ಅಂತ ಕರಿತೀವಿ. ಲ್ಯಾಬಿಲಿಟಿಯಲ್ಲೇ ಕ್ಯಾಪಿಟಲ್ ಬರುತ್ತೆ. ಇದನ್ನು ಅಸೆಟ್ ಅಂತ ಕರಿತೀವಿ. ಅಸೆಟ್ಸು ಪ್ಲಸ್ಸು ಅಸೆಟಲ್ಲಿ 2 ಅಸೆಟ್ಸ್ ಬರ್ತವೆ. ಒಂದು ಫಿಕ್ಸ್ಡ್ ಅಸೆಟು, ಇನ್ನೊಂದು ಕರೆಂಟ್ ಅಸೆಟು. ಇವೆಲ್ಲ ಫಿಕ್ಸ್ಡ್ ಅಸೆಟು, ಇಲ್ಲಿಂದ ಇಲ್ಲಿವರೆಗೆ ಇವೆಲ್ಲ ಕರೆಂಟ್ ಅಸೆಟು. ಅರ್ಥ ಆಗ್ತಿದೆಯಾ? ಸೊ ಇಷ್ಟೇ. ಬ್ಯಾಲೆನ್ಸ್ ಶೀಟಲ್ಲಿ 2 ಭಾಗ ಬರ್ತವೆ, ಒಂದು ಲ್ಯಾಬಿಲಿಟಿ ಆಮೇಲೆ ಅಸೆಟ್. ಸೊ ನಾನು ಕ್ವಶನ್ ಏನಪ್ಪ ಅಂದರೆ, ನಾನು ಈ ತಿಳಿಸಿರುವಂಥ ಒಂದು ಎಕ್ಸಾಂಪಲ್ಸಲ್ಲಿ ನಾನು ಏನು ಕ್ವಶನ್ ಕೇಳ್ತೇನೆ ಅಂದರೆ, ಫಸ್ಟ್ ಅಸೆಟ್ ಬರುತ್ತಾ ಅಥವಾ ಫಸ್ಟ್ ಲ್ಯಾಬಿಲಿಟಿ ಬರುತ್ತಾ? ಫಸ್ಟ್ ಎಲ್ಲ ಆಸ್ತಿಗಳು ಖರೀದಿ ಮಾಡೋಕ್ಕೆ ನಮಗೆ ದುಡ್ಡು ಬೇಕಲ್ಲ. ಆ ದುಡ್ಡು ಎಲ್ಲಿಂದ ಸಿಗುತ್ತೆ? ಲ್ಯಾಬಿಲಿಟಿ ಸೈಡಿಂದ ಸಿಗುತ್ತೆ. ಫಸ್ಟ್ ನಾವೆಲ್ಲ ಲ್ಯಾಬಿಲಿಟಿ ಕ್ರಿಯೇಟ್ ಮಾಡ್ಕೊಳ್ತೀವಿ. ಲ್ಯಾಬಿಲಿಟಿ ನಮ್ಮ ಹತ್ರ ಸಿಕ್ತು, ನಮ್ಮ ಹತ್ರ ಬಂಡವಾಳ ಆಯಿತು ಅಂದರೆ ಅವಾಗ ಏನು ಮಾಡ್ತೀವಿ? ಅಸೆಟನ್ನು ಖರೀದಿ ಮಾಡ್ತೀವಿ, ಅಥವಾ ಬ್ಯಾಂಕಿಗೆ ಇಡ್ತೀವಿ, ಅಥವಾ ನಮ್ಮ ಹತ್ರ ಕ್ಯಾಶ್ ಇರುತ್ತೆ. ಹಾಗಾದರೆ ಈ ಬಿಲ್ಡಿಂಗನ್ನು, ಫರ್ನಿಚರನ್ನು, ಮಷಿನರಿನ, ವೆಹಿಕಲನ್ನು, ಕಂಪ್ಯೂಟರ್ನ ಪರ್ಚೇಸ್ ಮಾಡ್ಬೇಕಂದ್ರೆ ನಾವು ಬ್ಯಾಂಕಿಂದನೂ ಖರ್ಚು ಮಾಡ್ಬೋದು, ಕ್ಯಾಶಿಂದನೂ ಖರ್ಚು ಮಾಡ್ಬೋದು. ಈಗ ನಮಗೆ 50 ಲಕ್ಷ ಸಿಕ್ತು, 50 ಲಕ್ಷನೂ ಬ್ಯಾಂಕಲ್ಲಿ ಇಟ್ವಿ, ಬ್ಯಾಂಕಿಂದನೂ ಖರ್ಚು ಮಾಡ್ಕೊಂಡು ಬರ್ಬೋದಿತ್ತು. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಅಥವಾ ಕ್ಯಾಶ್ ನಮ್ಮ ಹತ್ರ ಕ್ಯಾಶ್ ಇಟ್ಕೊಂಡು ಕ್ಯಾಶಿಂದನೂ ನಾವು ಪರ್ಚೇಸ್ ಮಾಡ್ಬೋದಿತ್ತು. ಸೊ ಕಾನ್ಸೆಪ್ಟ್ ತಿಳ್ಕೊಳ್ರಿ. ಲ್ಯಾಬಿಲಿಟಿ ಮತ್ತು ಅಸೆಟ್ ಎರಡೂ ಈಕ್ವಲ್ ಆಗಿದಾವ ಇಲ್ವಾ? ಇದಾವ ಇಲ್ವಾ? ಹಾಗಾದರೆ ಒಂದು ರೂಲ್ಸ್ ಇದೆ. ಅಸೆಟ್ ಈಸ್ ಈಕ್ವಲ್ ಟು, ನೆನಪಿದೆ ನನಗೆಲ್ಲರಿಗೂ? ಅಸೆಟ್ಸ್ ಈಸ್ ಈಕ್ವಲ್ ಟು ಲ್ಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್. ಈ ಫಾರ್ಮುಲಾ ನೆನಪಿದೆ ಎಲ್ರಿಗೂ? ಅಸೆಟ್ಸ್ ಈಸ್ ಈಕ್ವಲ್ ಟು ಲ್ಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಅಸೆಟ್ ಯಾವಾಗಲೂ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ
ಇಲ್ಲಿರುವಂಥ ಲ್ಯಾಬಿಲಿಟಿ ಮತ್ತು ಕ್ಯಾಪಿಟಲ್ ಈ 10 ಲಕ್ಷ ಈ 40 ಲಕ್ಷ ಪ್ಲಸ್ 10 ಲಕ್ಷ ಮಾಡಿದರೆ ಏನಾಗುತ್ತೆ ನಮ್ಮದು ಅಸೆಟ್ ಈಸ್ ಈಕ್ವಲ್ ಟು ಲ್ಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಏನು ತೋರಿಸ್ತಾ ಇದೆ ಇದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿದೆ ನಾನು. ಏನು ತೋರಿಸ್ತಾ ಇದೆ ನಿಮಗೀಗ ಸರ್ ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟು ನಾವು ಕೊಡಬೇಕಾಗಿದ್ದು ಬಾಕಿ ಇದೆ, ನಾವು ಬ್ಯಾಂಕಿಂದ ಲೋನ್ 30 ಲಕ್ಷ ರೂಪಾಯಿ ತೀರಿಸ್ಬೇಕು ಸರ್. ಬ್ಯಾಲೆನ್ಸ್ ಶೀಟ್ ನಮಗೆ ತೋರಿಸ್ತಾ ಇದೆ ಬ್ಯಾಂಕಿಗೆ ನಾವು 30 ಲಕ್ಷ ಕಟ್ಟಬೇಕು, ಕ್ರೆಡಿಟರ್ಸ್ಗೆ 10 ಲಕ್ಷ ಕಟ್ಟಬೇಕು. ನಮ್ಮ ಹತ್ರ ಆಸ್ತಿ ಎಷ್ಟಿದೆ, ಬಿಲ್ಡಿಂಗ್ 10 ಲಕ್ಷದಿದೆ, ಫರ್ನಿಚರ್ 2 ಲಕ್ಷದಿದೆ, ಮಷಿನರಿ 5 ಲಕ್ಷದಿದೆ, ವೆಹಿಕಲ್ 15 ಲಕ್ಷದಿದೆ, ಕಂಪ್ಯೂಟರ್ಸ್ ಇದೆ 2,50,000. ಇವೆಲ್ಲ ನಮ್ಗೆ ಆಸ್ತಿ ಯಾವ್ದು ತೋರಿಸುತ್ತೆ ಅಲ್ಲ, ಯಾವ್ದು ತೋರಿಸುತ್ತೆ ಇದು ಬ್ಯಾಲೆನ್ಸ್ ಶೀಟ್ ತೋರಿಸುತ್ತೆ. ಹಾಗಾದರೆ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟಾಗಿದೆ ಅಂತ ಹೇಳೋಕ್ಕಾಗತ್ತಾ? ಇಷ್ಟೆಲ್ಲ ನಾವು ನಮ್ಮ ಹತ್ರ ಬಂಡವಾಳ ಇದೆ, ಇಷ್ಟೆಲ್ಲ ನಮ್ಮ ಆಸ್ತಿ ಇದೆ, ಎಷ್ಟು ಪ್ರಾಫಿಟ್ ಐತೆ ಅದು ಕೇಳಿದ್ರೆ ಇಲ್ಲಿ ತೋರ್ಸೋಕ್ಕಾಗತ್ತಾ? ಅದು ಯಾವ್ದು ತೋರಿಸುತ್ತೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲಿ ತೋರಿಸುತ್ತೆ? ಎಲ್ಲಿ ತೋರಿಸುತ್ತೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ತೋರಿಸುತ್ತೆ. ಗ್ರಾಸ್ ಪ್ರಾಫಿಟಲ್ಲಿ ಎಲ್ಲಿ ತೋರಿಸುತ್ತೆ? ಟ್ರೇಡಿಂಗ್ ಅಕೌಂಟಲ್ಲಿ ಗೊತ್ತಾಗುತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಲ್ಲ? ಬ್ಯಾಲೆನ್ಸ್ ಶೀಟ್ ಏನಪ್ಪ ಅಂದರೆ ಹೇಳಿತ್ತು ನಮ್ಮಲ್ಲಿ ಎಷ್ಟು ಖರ್ಚು, ಎಷ್ಟು ಆಸ್ತಿ ಇದೆ, ಎಷ್ಟು ಲ್ಯಾಬಿಲಿಟಿ ಇದೆ ಅದನ್ನು ಮಾತ್ರ ಬ್ಯಾಲೆನ್ಸ್ ಶೀಟ್ ಹೇಳುತ್ತೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಇಲ್ಲಿ ತೋರಿಸಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಲ್ಲಿ ಬರುತ್ತೆ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಬರುತ್ತೆ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಬ್ಯಾಲೆನ್ಸ್ ಶೀಟ್ ಹೇಗೆ ಕ್ರಿಯೇಟ್ ಆಗುತ್ತೆ? ಫಸ್ಟ್ ಯಾವ್ದು ಕ್ರಿಯೇಟ್ ಆಗುತ್ತೆ? ಜೋರ್ ಶೇಡಿ. ಫಸ್ಟ್ ಯಾವ್ದು ಕ್ರಿಯೇಟ್ ಆಗುತ್ತೆ? ಫಸ್ಟ್ ಲ್ಯಾಬಿಲಿಟಿ ಕ್ರಿಯೇಟ್ ಆಗುತ್ತೆ. ಲ್ಯಾಬಿಲಿಟಿ ಕ್ರಿಯೇಟ್ ಆಗಿದ ತಕ್ಷಣ ನಾವು ಏನು ಮಾಡ್ತೀವಿ? ಒಬ್ಬ ಬಿಸ್ನೆಸ್ ಮ್ಯಾನ್ ಲ್ಯಾಬಿಲಿಟಿ ಕ್ರಿಯೇಟ್ ಆಗಿದ ತಕ್ಷಣ ಏನು ಮಾಡ್ತಾನೆ? ಆಸ್ತಿಗಳನ್ನ ಖರೀದಿ ಮಾಡ್ತಾನೆ. ಆಸ್ತಿಗಳನ್ನ ಖರೀದಿ ಆಗಿದ ತಕ್ಷಣ ಏನಾದರೂ ಅಮೌಂಟ್ ಉಳಿದ್ರೆ ಏನು ಮಾಡ್ತಾನೆ? ಬ್ಯಾಂಕಲ್ಲಿ ಹಾಕ್ತಾನೆ. ಬ್ಯಾಂಕಲ್ಲಿ ಇಡೋಕ್ಕಾಗಲಿಲ್ಲ, ಬ್ಯಾಂಕ್ ಅಕೌಂಟ್ ಇರಲಿಲ್ಲ ಅಂದರೆ ಎಲ್ಲಿ ಇಟ್ಕೊಳ್ತಾನೆ? ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ತನ್ನ ಹತ್ರ ಇಟ್ಕೊಳ್ತಾನೆ. ಕ್ಯಾಶ್ ಕಳಿಬಾರ್ದು ಅನ್ನೋ ರೀಸನ್ಕಾಗಿ ಬ್ಯಾಂಕಲ್ಲಿ ಇಡ್ಬೋದು. ಅಂಡರ್ಸ್ಟ್ಯಾಂಡ್ ಆಗ್ತಿದೆಯಾ? ಇವೆಲ್ಲ ಬ್ಯಾಲೆನ್ಸ್ ಶೀಟ್ ಈ ರೀತಿ ಕ್ರಿಯೇಟ್ ಆಗುತ್ತೆ. ಓಕೆ, ಟೈಮ್ ಎಷ್ಟಾಯ್ತು ನೋಡಿ. ಓಕೆ, ಫಾರ್ಮ್ಯಾಟ್ ಆಫ್ ಬ್ಯಾಲೆನ್ಸ್ ಶೀಟ್. ಮಾತಾಡಬಾರ್ದು, ಸೈಲೆನ್ಸ್. ಫಾರ್ ಎಕ್ಸಾಂಪಲ್ಸ್, ಕ್ರೆಡಿಟರ್ಸ್ 10,000, ಬಿಲ್ಸ್ ಪೇಬಲ್ 20,000, ಬ್ಯಾಂಕ್ ಲೋನ್ 50,000, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 5,000, ಅಡ್ವಾನ್ಸ್ ಇನ್ಕಮ್ 15,000, ಕ್ಯಾಪಿಟಲ್ ಇದೆ 1 ಲಕ್ಷ. ಕ್ಯಾಪಿಟಲಲ್ಲಿ ಏನು ಪ್ಲಸ್ ಆಗುತ್ತಂದರೆ ಪ್ಲಸ್ ನೆಟ್ ಪ್ರಾಫಿಟ್. ಕ್ಯಾಪಿಟಲ್ಗೆ ನೆಟ್ ಪ್ರಾಫಿಟ್ ಪ್ಲಸ್ ಆಗುತ್ತೆ. ಒಂದು 40,000 ರೂಪಾಯಿ ನೆಟ್ ಪ್ರಾಫಿಟ್ ಬಂದಿತ್ತು ತಿಳ್ಕೊಳ್ಳೋಣ. 1,40,000 ರೂಪಾಯಿ ಆಗುತ್ತೆ. ಈ 1,40,000ರಲ್ಲಿ ಮೈನಸ್ ಏನು ಮಾಡ್ತೀವಿ ಅಂದರೆ ಡ್ರಾಯಿಂಗ್ಸ್ನ ಮೈನಸ್ ಮಾಡ್ತೀವಿ.
20,000 ಮೈನಸ್ ಮಾಡೋಣ. 1,20,000 ರೂಪಾಯಿ ಹೊರಗಡೆ ಇಡೋಣ. ಎಲ್ಲ ಸೇರಿಸಿದ್ರೆ ಎಷ್ಟಾಗುತ್ತೆ ನೋಡಿ. ಇದು ಫಾರ್ಮೇಟ್ ಇದೆ, ಎಕ್ಸಾಮ್ ಅಲ್ಲ, ಇದು ಕ್ವಶನ್ಸ್ ಎಲ್ಲ, ಯಾವುದೂ ಕ್ವಶನ್ ಸಾಲ್ವ್ ಮಾಡ್ತಾ ಇಲ್ಲ, ಫಾರ್ಮೇಟ್ ಜಸ್ಟ್ ಎಕ್ಸಾಂಪಲ್ ಇದು. ಎಷ್ಟು ಬಂತು ನೋಡಿ. 1,20,000, 1,40,000, 1,90,000, 2,10,000, 2,20,000 ಕರೆಕ್ಟಾ? ಇಷ್ಟ ಇದೆಯಾ? ಹಾಂ, ಓಕೆ. ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್, ಡೆಟರ್ಸ್, machinery, vehicles, building, furniture, plant, investment, stock, closing stock, ಸ್ಟಾಕ್ ಆರ್ ಇನ್ವೆಂಟ್ರಿ ಅಂತ ಕರಿತೀವಿ. ಕ್ಲೋಸಿಂಗ್ ಸ್ಟಾಕ್, bills receivable, ಸಿಂಪಲ್ ಆಗಿರುವಂಥ ಒಂದು ಫಾರ್ಮೆಟ್ನ ಕೊಟ್ಟಿದ್ದೀನಿ. ಇದೇ ಫಾರ್ಮೆಟ್ ಪ್ರಕಾರ ನಾಳೆಯಿಂದ ಏನು ಮಾಡೋಣಪ್ಪ ಅಂದರೆ ನಾವು ಎಕ್ಸಾಮಲ್ಲಿ ನಾಳೆ ನಾವು ಏನು ಮಾಡೋಣ, ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಸೊ ಗೊತ್ತಾಯ್ತಲ್ಲ, ಇಷ್ಟು ಬ್ಯಾಲೆನ್ಸ್ ಇದೆ, ಎರಡೂ ಕಡೆ ಟ್ಯಾಲಿ ಆಗಬೇಕು. ಇವೆಲ್ಲ ಲ್ಯಾಬಿಲಿಟಿ ಸೈಡ್ ಬರುತ್ತವೆ. ಕ್ಯಾಪಿಟಲಲ್ಲಿ ನೆಟ್ ಪ್ರಾಫಿಟ್ಟು ಪ್ಲಸ್ ಆಗಬೇಕು, ಇಲ್ಲಿ ನೆಟ್ ಲಾಸ್ ಬರ್ತಂದರೆ ಮೈನಸ್ ಆಗುತ್ತೆ. ಇದು ಕೂಡ ನೆನಪಿರಲಿ, ಕ್ಯಾಪಿಟಲಲ್ಲಿ ನೆಟ್ ಲಾಸ್ ಇತ್ತಂದರೆ ಮೈನಸ್ ಆಗುತ್ತೆ, ನೆಟ್ ಪ್ರಾಫಿಟ್ ಆದರೆ ಪ್ಲಸ್ ಆಗುತ್ತೆ. ಇಲ್ಲಿ ಡ್ರಾಯಿಂಗ್ಸಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸು ಪ್ಲಸ್ ಆಗುತ್ತೆ, ಕ್ಯಾಪಿಟಲಲ್ಲಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪ್ಲಸ್ ಆಗುತ್ತೆ. ಅವೆಲ್ಲ ಎಕ್ಸಾಮ್ ಕೊಡಲ್ಲ, ಸಿಂಪಲಾಗಿ ಕ್ಯಾಪಿಟಲ್ ಪ್ಲಸ್ ನೆಟ್ ಪ್ರಾಫಿಟ್ ಮೈನಸ್ ಡ್ರಾಯಿಂಗ್ಸ್ ಮಾಡ್ಕೊಂಡು ಹೊರಗಡೆ ಇಡಬೇಕು ಇಷ್ಟೇ. ಈಗ ಕೊಟ್ಟಿರುವಂಥ ಈಗೇನು ನಾನು ಈ ಫಾರ್ಮೆಟ್ ಬರ್ಸಿನಲ್ಲ, ಇದೇ ಫಾರ್ಮೆಟ್ ಪ್ರಕಾರ ನಿಮಗೆ ಮುಂದೆ ಬರುವಂಥ ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀನಿ. ಬೇಕಾದರೆ ನೀವು ಕ್ವಶನ್ ಬ್ಯಾಂಕಲ್ಲಿರುವಂಥ ಕ್ವಶನನ್ನು ಚೆಕ್ ಮಾಡ್ಕೊಂಡು ಒಂದು ಹೋಮ್ವರ್ಕ್ನು ಕೂಡ ಸಾಲ್ವ್ ಮಾಡ್ಕೊಂಡು ಬರ್ಬೋದು. ಕ್ವಶನ್ ಬ್ಯಾಂಕಲ್ಲಿ ಪೇಜ್ ನಂಬರ್ 96 ಏನೋ ಇದೆ, ಇಷ್ಟೇ ನೋಡ್ಕೊಳ್ಳಿ. ಅದು ನೋಡ್ಕೊಂಡು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಬರ್ಬೋದು, ಇಲ್ಲಾಂದರೆ ನಾನೇ ಒಂದು ಸಾಲ್ವ್ ಮಾಡ್ತೀನಿ ನಾಳೆ. ಆಯ್ತಲ್ಲ, ನಾಳೆ ಕ್ಲಾಸ್ ನಂದಿದೆ, ನಾನು ತೊಗೊಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ, ಶುಭ ದಿನ. ನಾಳೆ ತೊಗೊಳ್ತೀನಿ ಕ್ಲಾಸ್, ನಾಳೆ ಕ್ಲಾಸು